ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಆದರೆ ಜನಗಳ ಸೇವೆಗೆ ಇರಬೇಕೆ ಹೊರತು ಜನಗಳನ್ನು ಹಾಳು ಮಾಡೋಂಥ ರೀತಿಗೆ ಬರಬಾರ್ದು. ವೀಕ್ಷಕರೇ, ಯಾಕೆ ಈ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತೀನಿ ಅಂತಂದರೆ, ಜಾಲ ಹೋಬಳಿ ವ್ಯಾಪ್ತಿಯಲ್ಲಿ ಸಾತ್ನೂರು ಅನ್ನೋ ಗ್ರಾಮ ಇದೆ. ಆ ಗ್ರಾಮದಲ್ಲಿ ಸರ್ವೆ ನಂಬರ್ 54ರಲ್ಲಿ ಸುಮಾರು 2 ಎಕರೆ ಕೆರೆ ಜಾಗ ಇರುತ್ತೆ. ಸ್ನೇಹಿತರೆ, ಈ ಕೆರೆ ಜಾಗ ಇರೋದು ಜನಕ್ಕೋಸ್ಕರ ಮತ್ತು ಹಸುಗಳು ನೀರು ಕುಡಿಯೋದಕ್ಕೋಸ್ಕರ. ಆದರೆ ಈ ಒಂದು ಸರ್ಕಾರಿ ಅಧಿಕಾರಿಗಳು ಉಳಿಸ್ಬೇಕಾಗಿರುವಂಥ ಕೆರೆ ಜಾಗವನ್ನೇ ಭೂಗಳ್ಳರಿಗೆ ಮಾರಾಟ ಮಾಡ್ತಾರೆ. ಇದು ಎಂಥ ವಿಪರ್ಯಾಸ ಗೊತ್ತಾ? ಯಾಕೆ ಅಂತಂದರೆ, ಪ್ರತಿ ಹಳ್ಳಿಯಲ್ಲೂ ಕೂಡ ರಾಜಕಾಲುವೆ, ಕೆರೆ, ಕುಂಟೆ ಎಲ್ಲವೂ ಇದೆ. ಆದರೆ ಅದನ್ನು ಉಳಿಸ್ಬೇಕಾಗಿರೋದೇ ಸರ್ಕಾರಿ ಅಧಿಕಾರಿಗಳು. ಆದರೆ ಇವತ್ತು ನಾವು ಈ ಯಲಹಂಕ ವ್ಯಾಪ್ತಿಯಲ್ಲಿ ನಾವು ತಿರುಗಿ ನೋಡಿದ್ರೆ ಎಲ್ಲ ರಾಜಕಾಲುವೆಗಳು, ಕೆರೆ, ಕುಂಟೆಗಳು ಎಲ್ಲವನ್ನೂ ಒತ್ತುವರಿ ಮಾಡ್ತಾ ಇದ್ದಾರೆ. ಹಾಗಾದರೆ ಇದನ್ನು ಉಳಿಸ್ಬೇಕಾಗಿದ್ದು, ಅದನ್ನು ರಕ್ಷಣೆ ಮಾಡಬೇಕಾಗಿದ್ದು ಸರ್ಕಾರಿ ಅಧಿಕಾರಿಗಳು. ಆದರೆ ಇವತ್ತು ನಾವು ಸಂದೀಪ್ ಸಿಂಗ್ ಆರ್ಐ ವಿರುದ್ಧ ಏನಕ್ಕೆ ಇಷ್ಟೊಂದು ಧ್ವನಿ ಎತ್ತುತ್ತಾ ಇದ್ದೀರಿ ಅಂತಂದರೆ, ಒಬ್ಬ ಆರ್ಐ ಆಗಬೇಕಾಗಿರೋಂಥ ವ್ಯಕ್ತಿ ಇವತ್ತು ಭೂಗಳ್ಳರಿಗೆ ಒಬ್ಬ ಸೇವಕ ಆಗ್ತಾ ಇದ್ದಾನೆ. ಆದರೆ ಇದನ್ನು ತೆರವು ಮಾಡೋದಕ್ಕೆ ತಹಸೀಲ್ದಾರ್ ಆಗಿರಲಿ, DC ಆಗಿರಲಿ ಇನ್ನೂ ಕೂಡ ಅದಕ್ಕೆ ಮುಂದಕ್ಕೆ ಬಂದೇ ಇಲ್ಲ. ಯಲಹಂಕ ತಾಲೂಕು ಜಾಲ ಹೋಬಳಿ ಸಾತ್ನೂರು ಗ್ರಾಮದ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ 54 ಇದೆ. ಅದರಲ್ಲಿ 2 ಕುಂಟೆ ಬರುತ್ತೆ. ಆ ಕುಂಟೆ ಒಳಗಡೆಗೆ ಒಂದು 2 ಎಕರೆ ಬರುತ್ತೆ, ಇನ್ನೊಂದು 1 ಎಕರೆ ಬರುತ್ತೆ. ಸ್ನೇಹಿತರೆ, 2 ಎಕರೆಯ ಮೌಲ್ಯ ಸುಮಾರು 25 ಕೋಟಿ ಇದೆ. ಆದರೆ ಈ ಮೌಲ್ಯದಂಥ ಆಸ್ತಿನ ಕೆಲ ಭೂಗಳ್ಳರು ಕದೀತಾರೆ. ಆ ಭೂಗಳ್ಳರಿಗೆ ಸಪೋರ್ಟಾಗಿ ನಿಂತ್ಕೊಂಡಿದ್ದೆ ಒಬ್ಬ ಆರ್ಐ ಸಂದೀಪ್ ಸಿಂಗ್. ನಾವು ಯಾಕೆ ಸಂದೀಪ್ ಸಿಂಗ್ ವಿರುದ್ಧವಾಗಿ ಇಷ್ಟೊಂದು ಧ್ವನಿ ಎತ್ತುತ್ತಿದ್ದೀರಿ, ಅವ್ರಿಗೆ ಶಿಕ್ಷೆ ಆಗಬೇಕು, ಅವರ ಸರ್ಕಾರಿ ಕೆಲಸದಿಂದ ವಜಾ ಮಾಡಬೇಕು ಅಂತ ಯಾಕೆ ನಾವು ಇಷ್ಟೆಲ್ಲ ಪರದಾಡ್ತಿದ್ದೀರಿ ಅಂತಂದರೆ, ಸರ್ಕಾರಿ ಜಾಗವನ್ನು ಉಳಿಸ್ಬೇಕಾದಂಥ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಇವತ್ತು ಕೂಡ ಭೂಗಳ್ಳರ ಜೊತೆ ಕೈ ಜೋಡಿಸಿ ಅವ್ರಿಗೆ ಆ ಒಂದು ಅನಧಿಕೃತ ಬಡವಣೆ ಮಾಡೋದಕ್ಕೆ ಒಂದು ಅವಕಾಶನ ಮಾಡಿಕೊಡ್ತಾರೆ. ಸ್ನೇಹಿತರೆ, ಎಲ್ಲ ಕಡೆಯೂ ಕೂಡ ಇವತ್ತು ಮನೆಗಳಿಲ್ಲದಂಥ ಜನ ತುಂಬ ಜನ ಇದ್ದಾರೆ. ಸೈಟ್ ಇಲ್ದಿದ್ದಂಥವ್ರು, ಕೆಲಸ ಕಾರ್ಯ ಇಲ್ದಿದ್ದಂಥವ್ರು, ತನ್ನದೇ ಆದಂಥ ಒಂದು ಬಡತನದಿಂದ ಜೀವನ ಮಾಡ್ಕೊಳ್ಳೋಂಥ ವ್ಯಕ್ತಿಗಳು ಸಾತ್ನೂರು ವ್ಯಾಪ್ತಿಯಲ್ಲಿ ತುಂಬ ಜನ ಇದ್ದಾರೆ. ಆದರೆ ಇವತ್ತು 25 ಕೋಟಿ ಮೌಲ್ಯದ ಆಸ್ತಿಯನ್ನು ಇದೇ ಆರ್ಐ ಸಂದೀಪ್ ಸಿಂಗ್ ಮತ್ತು ಅದೇ ಗ್ರಾಮಕ್ಕೆ ಸಂಬಂಧಪಟ್ಟಂಥ VA ಮತ್ತು ತಹಸೀಲ್ದಾರ್ ಎಲ್ಲರೂ ಒಟ್ಟುಗೂಡಿ ಒಬ್ಬ ಕಳ್ಳ ಕದಿಮನಿಗೆ ಭೂಗಳ್ಳ ರಾಮಚಂದ್ರಪ್ಪ ಅನ್ನೋನಿಗೆ ಒಂದು ರೆಕಾರ್ಡನ್ನು ಮಾಡಿಕೊಡ್ತಾರೆ. ಇವತ್ತು ಅದೇ ಜಾಗದಲ್ಲಿ ಸರ್ವೆ ನಂಬರ್ 54ರಲ್ಲಿ ಒಂದು ಕೆರೆಯನ್ನು ಒತ್ತುವರಿ ಮಾಡಿ ಒಂದು ಅನಧಿಕೃತವಾಗಿ ಒಂದು ಬಡಾವಣೆಯನ್ನು ಕೂಡ ನಿರ್ಮಾಣ ಮಾಡ್ತಾಯಿದ್ದಾರೆ. ಆದರೆ ಇವತ್ತು ಅಲ್ಲಿ ಮನೆಗಳನ್ನು ತಗೊಂಡಿರೋಂಥ ವ್ಯಕ್ತಿ ಸೈಟ್ಗಳಲ್ಲಿ ಎಷ್ಟೋ ಜನ ಬಡವರು ಕೂಡ ಇದ್ದಾರೆ, ಮಧ್ಯಮ ವರ್ಗದವರು ಕೂಡ ಇದ್ದಾರೆ. ಸ್ನೇಹಿತರೆ, ಇವತ್ತು ಅದನ್ನು ತೆರವು ಮಾಡಲೇಬೇಕು ಅನ್ನೋದು ನಮ್ಮ ಹೋರಾಟ ಆಗಿದೆ. ಆದರೆ ಇವತ್ತೇನಾದರೂ ಆ ಕೆರೆಯನ್ನು ತೆರವು ಮಾಡಿದ್ರೆ ಪಾಪ ನೊಂದು ಬೆಂದು ಕಷ್ಟ ಸುಖ ಪಟ್ಟು ಚೀಟಿ ಹಾಕಿ ಸಾಲ ಮಾಡಿ ಬ್ಯಾಂಕ್ಗಳಲ್ಲಿ ಸಾಲಗಳನ್ನು ತಗೊಂಡು ಇವತ್ತಲ್ಲ ಸೈಟ್ಗಳನ್ನು ಕಟ್ತಾ ಇದ್ದಾರೆ ಮತ್ತು ಮನೆ ಕೂಡ ಕಟ್ಟಿದ್ದಾರೆ. ಸ್ನೇಹಿತರೆ, ನೀವೇ ಹೇಳಿ, ನಿಮ್ಮ ಭಾಗದಲ್ಲಿ ಇರುವಂತಹ ಒಂದು ಕೆರೆ ಒತ್ತುವರಿ ಆದಾಗ ನಿಮ್ಮ ಗ್ರಾಮದಲ್ಲಿ ಇರುವಂಥ ಜನನೂ ಕೂಡ ಅದರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ ಅಂದರೆ ಎಂಥ ವಿಪರ್ಯಾಸ ಇದು. ಇವತ್ತು ಸಾತ್ನೂರು ಅನ್ನೋ ಒಂದು ಗ್ರಾಮ ಇವತ್ತು ಏರ್ಪೋರ್ಟ್ ನಿಯರೇ ಇದೆ. ಅದರ ವ್ಯಾಲ್ಯೂ ಸಿಕ್ಕಾಪಟ್ಟೆ ಇದೆ. ಅದ್ರ ಸುತ್ತಮುತ್ತಲಂತೂ ಸಿಕ್ಕಾಪಟ್ಟೆ ರಾಜಕಾಲುವೆನೂ ಇದೆ, ಕೆರೆಗಳು ಇದೆ, ಕುಂಟೆಗಳು ಇದೆ. ಇವತ್ತು ಎಲ್ಲ ಭೂಗಳ್ಳರು ಮಾಡ್ತಾ ಇರೋದು ಕೆರೆ, ರಾಜಕಾಲುವೆ, ಕುಂಟೆಗಳನ್ನು ಒತ್ತುವರಿ ಮಾಡ್ತಾ ಇದ್ದಾರೆ. ಆದರೆ ಇದೇ ನಾವು ಎಷ್ಟೋ ಅರ್ಜಿಗಳು ಕೊಟ್ಟರು ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಕ್ರಮ ತಗೊಂಡಿಲ್ಲ. ಇದೇ ನಮ್ಮ ಆರ್ಐ ಸಂದೀಪ್ ಸಿಂಗ್ ನಿಮ್ಮ ಸುತ್ತಮುತ್ತದಲ್ಲಿರುವಂಥ ಗ್ರಾಮಗಳ ಸುತ್ತಮುತ್ತದಲ್ಲಿರುವಂಥ ಕೆರೆ, ರಾಜಕಾಲುವೆ, ಸರ್ಕಾರಿ ಜಾಗಗಳನ್ನು ಮಾರಾಟ ಮಾಡ್ತಾ ಇದ್ದಾನೆ. ಯಾವ ರೀತಿ ಮಾರಾಟ ಮಾಡ್ತಾ ಇದ್ದಾನೆ ಅಂತಂದರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಆದವರು ಕಂದಾಯ ಜಾಗವನ್ನು ಉಳಿಸ್ಬೇಕಾಗಿರೋಂಥ ವ್ಯಕ್ತಿಗಳು ಇವತ್ತು ಎಲ್ಲೇ ಒತ್ತುವರಿ ಮಾಡಿದ್ರು ಅವ್ರ ಮೇಲೆ ಇದುವರೆಗೂ ಕ್ರಮ ತಗೊಳ್ತಾ ಇಲ್ಲ. ಇವತ್ತು ನಮ್ಮ ಉದ್ದೇಶ ಒಂದೇ, ಎಲ್ಲೆಲ್ಲಿ ರಾಜಕಾಲುವೆ, ಕೆರೆ, ಕುಂಟೆ ಒತ್ತುವರಿ ಆಗಿದೆಯೋ ಅದನ್ನು ತೆರವು ಮಾಡಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಸ್ನೇಹಿತರೆ, ಸಾಮ್ರಾಟ್ ಟಿವಿಯ ಮೂಲ ಉದ್ದೇಶ ಹಳ್ಳಿಯಲ್ಲಿರುವಂಥ ಕೆರೆಯನ್ನು ತೆರವು ಮಾಡಬೇಕು, ರಾಜಕಾಲುವೆಯನ್ನು ತೆರವು ಮಾಡಬೇಕು. ನಮ್ಮ ಸರ್ಕಾರಿ ಜಾಗವನ್ನು ಯಾರೇ ಒತ್ತುವರಿ ಮಾಡಿದರೂ ಅದನ್ನೆಲ್ಲ ತೆರವು ಮಾಡಿಸೋದಕ್ಕೆ ನಾವು ಬಿಡೋದೇ ಇಲ್ಲ. ಸಾತ್ನೂರು ವ್ಯಾಪ್ತಿಯಲ್ಲಿರುವಂಥ ಯುವಕರು ಎಚ್ಚೆತ್ಕೊಳ್ಬೇಕೀಗ. ನಿಮ್ಮ ಗ್ರಾಮದ ಸುತ್ತಮುತ್ತದಲ್ಲಿ ಎಷ್ಟು ಕೆರೆ ಇದೆ, ಎಷ್ಟು ಕುಂಟೆ ಇದೆ, ಎಷ್ಟು ರಾಜಕಾಲುವೆ ಇದೆ, ಎಷ್ಟು ಖರಾಬ್ ಜಾಗ ಇದೆ ಅಂತ. ನಮ್ಮ ಗ್ರಾಮಗಳಲ್ಲಿರುವಂಥ ಸರ್ಕಾರಿ ಆಸ್ತಿಗಳನ್ನೇ ನಮ್ಮ ಕೈಯಲ್ಲಿ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಿಮ್ಮ ಸಹಾಯ ಎಷ್ಟಿರುತ್ತೋ ಅಷ್ಟು ಈ ಜೇಡರ ಬಳೆ ಭ್ರಷ್ಟರನ್ನ ಮಟ್ಟ ಹಾಕುತ್ತೆ. ರಾಜಕಾಲುವೆ, ಕೆರೆ, ಕುಂಟೆ, ಒತ್ತುವರಿ ಎಷ್ಟೇ ಇದ್ದರೂ ಅದನ್ನು ತೆರವು ಮಾಡಿಸೋದಕ್ಕೆ ನಾವು ಸಿದ್ಧವಾಗಿರ್ತೀರಿ. ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮ ನೋಡಾದ್ಮೇಲೆ ಮೊದಲು ನಿಮ್ಮ ಗ್ರಾಮದಲ್ಲಿ ಎಷ್ಟು ಕುಂಟೆ ಇದೆ, ಎಷ್ಟು ಕೆರೆ ಇದೆ, ಎಷ್ಟು ರಾಜಕಾಲುವೆ ಇದೆ, ಎಷ್ಟು ಖರಾಬ್ ಇದೆ ಅಂತ ನೋಡಿ. ಯಾವನೇ ಆಗಿರಲಿ, ಎಂಥ ಕಳ್ಳ ಕದಿಮ ಆಗಿರಲಿ, ಎಂಥ ಭೂಗಳಾಗಿರಲಿ, ಎಂಥ ದೊಡ್ಡ ವ್ಯಕ್ತಿ ಆಗಿರಲಿ, ಒತ್ತುವರಿ ಮಾಡಿದರೆ ದಯವಿಟ್ಟು ನಮ್ಮ ಸಾಮ್ರಾಟ್ ಟಿವಿಗೆ ಒಂದು ಕರೆ ಮಾಡಿ ಆ ಜಾಗವನ್ನು ಒತ್ತುವರಿಯನ್ನು ತೆರವು ಮಾಡಿಸೋದು ನಮ್ಮ ತಂಡದ ಉದ್ದೇಶ.
ನಮಸ್ತೆ.